ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ. ಓ ನಾರಾಯಣಾಯ ಚ ಸರ್ವ ಶಕ್ರಾದಿವಂದಿತ ನ ಚ ಅಗ್ನಿವಾಗಪ್ಪೇತಿ ಇತ್ಯಾದಿ ಅನ್ಯಥೋಕ್ತೇಃ ಪ್ರಾಣಾನಾಂಚ ನ ಸಹಗತಿಃ ತಿರೂಪತ್ವ ಆಯ್ತದೆ. ನ ಚ ಪ್ರಥಮತೋ ಭೂತಾನಿ ಜುಹ್ವತಿ ಇತಿ ವಿಶೇಷಾನುಕ್ತೇಃ ಭೂತಾನಾಂ ಅಸಹಗತಿಃ ಭೂತಾನಿ ಜುಹ್ವತಿ ಇತ್ಯುಪಕ್ರಮಾದಪಿ ಇತಿ ತೇ ಇತಿ ತು ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ ಇತಿ ಉಪಸಂಹಾರಸ್ಯ ಆಧಿಕ್ಯಾತ್ ತದನುಸಾರೇಣ ಉಪಕ್ರಮೋಕ್ತ ಶ್ರದ್ಧಾಶಬ್ದಸ್ಯಾಪಿ ತಾಯೇವಾರ್ಥ ಇತ್ಯಾಪತ್ತೇಃ ಉಪಕ್ರಮ ವಿರೋಧೇನ ಉಪಸಂಹಾರ ಅನುಪಪತ್ತೇಃ. ಉಪಕ್ರಮಕ್ಕೂ ಉಪಸಂಹಾರಕ್ಕೆ ಏನಿರಬೇಕು? ವಿರೋಧ ಬಂದರೆ ಉಪಸಂಹಾರ ಆಗೋದೇ ಇಲ್ಲ. ಥೀಸಿಸ್ ಮೊದಲು ಇಂಟ್ರಡಕ್ಷನ್ ಕೊಡ್ತಾರೆ, ಕೊನೆಗೆ ಎಪಿಲಾಗ್ ಬರೀತಾರೆ. ಏನಂತ? ಇದೇನಾಗಿದೆ, ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡಿದ್ದೇನೆ ಅಂತ ಹೇಳ್ತಾರೆ. ಏನೋ ಮಾಡ್ತೀನಿ ಅಂತ ಏನೋ ಮಾಡೋಕ್ಕಾಗತ್ತೆ. ಯಾವುದೋ ಬಸ್ ಕೂತು ಯಾವುದೋ ಇರಲಿಕ್ಕಾಗತ್ತಾ? ಅದೇ ರೀತಿಯೇ ಉಪಕ್ರಮ ಹೇಗಿದೆಯೋ ಉಪಸಂಹಾರ ಆಗಿರಬೇಕು. ಉಪಕ್ರಮ ಪ್ರಾಮಾಣ್ಯಾರ್ಥಮೇವ ಉಪಸಂಹಾರಾನುಸಾರಿತ್ವ ಅಂಗೀಕರ್ತವ್ಯ. ಪ್ರಾಮಾಣ್ಯ ಬರದೆ ಉಪಸಂಹಾರಕ್ಕೆ ಅನುಗುಣವಾಗಿದ್ದಾಗ ಮಾತ್ರ. ವ್ಯಾಖ್ಯಾನಸ್ಯ ಪಶ್ಚಾತ್ತನತ್ವ ನಿಯಮ. ಮೂಲ ದೊಡ್ಡದು, ಮೂಲ ಮೊದಲು ಬರುತ್ತೋ ವ್ಯಾಖ್ಯಾನ ಮೊದಲು ಬರುತ್ತೋ? ಮೂಲ ಮೊದಲು. ವ್ಯಾಖ್ಯಾನ ಉಪಸಂಹಾರ ಏನದು ವ್ಯಾಖ್ಯಾನ ಇದ್ದಾಗೆ. ಉಪಕ್ರಮಕ್ಕೆ ಅನುಗುಣವಾಗಿ ಅದಿರಬೇಕು, ಅದಕ್ಕೆ ಅನುಗುಣವಾಗಿ ಇದಿರಬೇಕಾದ್ದರಿಂದ ಇಲ್ಲಿ ಮುಖ್ಯವಾಗಿ ಉಪಕ್ರಮಾನುಸಾರಿತ್ವ ನಿಯಮೇ ಉಪಸಂಹಾರಸ್ಯ ಉಪಸಂಹಾರೇಣೈವ ಉಪಕ್ರಮಾರ್ಥೋ ಜ್ಞಾಯತೆ. ಉಪಕ್ರಮದ ಅರ್ಥ ಆಗಿ ತಿಳಿಯುತ್ತೆ. ಆದ್ದರಿಂದ ಪ್ರತಿಯೊಂದು ಪದನೂ ಕೂಡ ಮತ್ತೇನು ಪ್ರಶ್ನೆ ಹಾಕ್ಕೊಂಡ್ರು? ಪ್ರಥಮತೋ ಭೂತಾನಿ ಜುಹ್ವತಿ ಪ್ರಶ್ನೆ ಹಾಕ್ಕೊಂಡು ಅದೇನು ಹೇಳ್ತಾರೆ? ಭೂತಗಳಿಗೆಲ್ಲ ಕೊಡ್ತಾರೆ, ನೀವು ಜೀವನ ಜೊತೆಗೆ ಎಲ್ಲ ಪಂಚಭೂತಗಳು ಹೋಗುತ್ತೆ ಅಂತ ಹೇಳ್ತೀರಿ, ಅದು ಹೋಗೋದಿಲ್ಲ ನೋಡಿದಿರ ಅಂತ ಕೇಳಿದರೆ ಹಾಗೆ ಅರ್ಥ ಮಾಡ್ಕೋಬೇಡ. ಭಾಗಶಃ ಹೋಗುತ್ತೆ ಹೊರತು ಭಾಗಶಃ ಜೊತೆಗೆ ಇದ್ದೇ ಇರುತ್ತೆ. ಯಾಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ಆಗಲೇ. ಇಲ್ಲಿ ಹೋಗಿದ್ದು ನೋಡಿದ್ದೇವೆ, ಹೋಗುತ್ತೆ ಅಂತ ಹೇಳೋದನ್ನು ಕೇಳ್ತಾ ಇದ್ದೆ. ಅದು ಇದಕ್ಕೂ ಅರ್ಥ ಇದೆ, ಅದಕ್ಕೂ ಅರ್ಥ ಇದೆ. ಹೋಗಿದ್ದು ಯಾವ ಭಾಗ ಹೋಯ್ತೀಗ? ಎಷ್ಟು ಪಾತ್ರೆ ಸರಿಯಾಗಿ ತೊಳೆದಿಲ್ಲ ನೋಡು ಅಂತ ಹೇಳೋದಿಲ್ಲ. ತೊಳೆದಿದ್ದಾಗಿದೆ, ಸರಿಯಾಗಿ ತೊಳೆದಿಲ್ಲ. ಸೊ ಸಂಸ್ಕಾರ ಬಿಟ್ಟಿದೆ, ಪೂರ್ತಿ ಬಿಟ್ಟಿಲ್ಲ. ಮತ್ತು ಬೆಳೀಲಿಕ್ಕೆ ಶುರುವಾಗುತ್ತೆ. ಹಾಗೆ ಬಿಟ್ಬಿಟ್ಟು ಅದು ದೊಡ್ಡದಾಗಿ ರೋಗ ಆಗುತ್ತೆ. ದೇರ್ಫೋರ್ ಎರಡೂ ಸರಿಯಾದತ್ತೆ. ಶ್ರುತಿ ಅಂತ ಹೇಳಿದ ಮೇಲೆ ಏನು ಹೇಳ್ಕೊಡೋದು ನಾವು? ಅದಕ್ಕೆ ಅಪ್ರಾಮಾಣ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಶ್ರುತಿ ಎರಡು ಶ್ರುತಿ ಹೇಳಿರೋ ಮಾತುಗಳೇ. ವಾಯುದೇವರ ಸಮೇತ ಜೀವ ಹೋಗ್ತಾನೆ, ದೇವತೆಗಳು ಭೂತಗಳು ಅನುಸರಿಸಂತ ಹೇಳಿದ ಮೇಲೆ ಪೂರ್ತಿ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ. ಅದನ್ನು ಡಿ ಎನ್ ಎಗೆ ಏನೋ ಕಾನ್ಸೆಪ್ಟಲ್ಲಿ ಏನು ಹೇಳುತ್ತೆ? ಅವ್ರ ಐಡೆಂಟಿಟಿ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ಲೋ? ಅದಕ್ಕೊಂದು ಸಂಬಂಧ ಇರ್ತದೆ. ದೇಹ ಭೇದ ಇಲ್ಲದೆ ಹೋಗಿದ್ರೆ ಆ ರೀತಿಯ ಟೆಸ್ಟ್ಗೆ ಅವಕಾಶನೇ ಇರ್ತಿರಲಿಲ್ಲ. ಅರ್ಥ ಆಯ್ತಾ? ಎಷ್ಟೋ ವರ್ಷದ ಹೆಣಗಳು ಎಷ್ಟೋ ವರ್ಷ ಆಗೋಗಿರುತ್ತೆ. ಸ್ಟಿಲ್ ಏನು ಮಾಡ್ತಾರೆ ಇವರು? ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಕೇಳಿದರೆ ಅದು ಗುರುತಿಡ್ಲಿಕ್ಕೆ ಬರುತ್ತಾರೆ. ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಅದಕ್ಕೆ ಸಾಧ್ಯ ಇದೆ. ಅದನ್ನು ಮೀರಿ ಬರೀ ಬಾರ್ಬಾಡಿ ಹಟ್ಟೆ ಹೇಳ್ತಾರಷ್ಟೇ. ಈಗಲ್ಲಿ ಅದೆಲ್ಲ ಹೇಳೋ ಶಕ್ತಿ ಇರೋ ಶಾಸ್ತ್ರಕ್ಕೆ ಅದ್ರ ಮೇಲಿದೆ. ಶಾಸ್ತ್ರದ ಬಗ್ಗೆ ಏನು ಹೇಳ್ತೀರೋ ಅದೇನಾಗಿರುತ್ತೆ? ಸಾಮಾನ್ಯವಾಗಿ ಸೈನ್ಸ್ಗಿಂತ ಭಾರಿ ಮೇಲಿರುತ್ತೆ. ಮಿನಿಮಮ್ ಅದು. ಇಲ್ಲವರೆ ಶಾಸ್ತ್ರ ಆಗೋದೇ ಇಲ್ಲ. ಪ್ಲೇನ್ ಎಷ್ಟೆಷ್ಟು ಹೋದರೂ ಕೂಡ ಯಾವುದಕ್ಕಿಂತ ಫಾಸ್ಟ್ ಇರುತ್ತದ. ರನ್ವೇನಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಾ? ಅದು ಯಾವ ಬಸ್ಸು ಆ ಸ್ಪೀಡಲ್ಲಿ ಹೋಗಕ್ಕೆ ಬರೋದಿಲ್ಲ, ಯಾವ ಟ್ರೈನು ಹೋಗಕ್ಕೆ ಬರೋದಿಲ್ಲ. ಹೋಗ್ತಾ ಸಾರ ಕಾರಿಬಿಡುತ್ತೆ. ಅದೇ ಅದು ನೆಲದಲ್ಲಿ ಹೋದರೂ ಕೂಡ ಅದ್ರ ವೇಗ ಪ್ಲೇನು ಇನ್ಕಂಪೇರಬಲಿ ಜಾಸ್ತಿ ಇರೋದು. ದೇರ್ಫ ಫಿಲಾಸಫಿ ಹಾಗೆ. ಇದೆಲ್ಲ ಗ್ರೌಂಡ್ ಲೆವೆಲ್ ಮಾತಾಡೋದು ಸೈನ್ಸ್ ಎಲ್ಲ. ತಪ್ಪೇನೂ ಅಲ್ಲ, ಆದರೆ ಆ ಕ್ವಾಲಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ನಚ ವಿಶೇಷಾಶ್ರಯಣ ನಿಯಮ ಏವ ಬಲವಾನ್ ಸ್ಥಾನಾನಂತರ ಶ್ರವಣಸ್ಯ ಅಪಿ ಏತದನುರೂಪತ್ವಾತ್ ಆರ್ಥಿಕ ಶ್ರವಣಮಪಿ ಅನುಕ್ತಿಂ ಬಾಧತೆ ಏವ ಕಿಮು ಸ್ಥಾನಾಂತರಗತಂ ಸ್ಪಷ್ಟಶ್ರವಣಂ ಇತಿ ಕೈಮುತ್ಯರ್ಥಮೇವ ನ ಇಷ್ಟಾಧಿಕಾರಿಣಾಂ ಪ್ರತೀತೇರಿತಿ ಪರಿಹಾರಾಂತರ ಮುಕ್ತಂ. ಬ್ರಹ್ಮಸೂತ್ರ ಭಾಷೆಗೆ ಇದು ವ್ಯತ್ಯಾಸ ನೋಡಿ. ಅಲ್ಲಿ ಸೂತ್ರಾರ್ಥ ಹೇಳಿಬಿಟ್ರು ಅಷ್ಟೇ. ಸಪೋರ್ಟಿಂಗ್ ಯುಕ್ತಿ ನಿಲ್ಕೊಡ್ತಾರೆ. ಪೂರ್ವಪಕ್ಷ ಸಪೋರ್ಟಿಂಗ್ ಏನಿದೆ, ಉತ್ತರ ಸಪೋರ್ಟಿಂಗ್ ಅದನ್ನು ಅಲ್ಲಿ ಹೇಳೋದಿಲ್ಲ. ಎಲ್ಲ ರಿಸರ್ವ್ಡ್ ಇದಕ್ಕೆ ಮಾಡಿದ್ದಾರೆ. ಗೊತ್ತಾಯ್ತು? ಅನುವ್ಯಾಖ್ಯಾನದಲ್ಲಿ ಉಡುಗನ್ನು ಖಂಡನೆ ಮಾಡಿ ಇದೆಲ್ಲ ಈ ವಿಷಯ ಮುಗಿದೋಯ್ತು. ಬೇರೆಯವರ ಅರ್ಥನ ಖಂಡನೆ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಪೂರ್ವಪಕ್ಷ ಇಷ್ಟು ಮಾಡಿದ್ರು, ಅಲ್ಲಿ ಏನು ಮಾಡಿದ್ರು? ಬೇರೆಯವರ ಅರ್ಥನೆಲ್ಲ ಸರಿ ಇಲ್ಲ ಅಂತೇಳಿ ಅಲ್ಲಿ ಹೇಳಕ್ಕೆ ಹೋಗ್ತಾರೆ. ಎಲ್ಲ ಒಂದೇ ಕಡೆ ಮಾಡಿ ಏನಾಗ್ತಿತ್ತು? ಎಲ್ಲ
ಮಿಕ್ಸ್ ಆಗಿಬಿಡ್ತಿತ್ತು. ಮಿಕ್ಸ್ ಆಗಿಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಹಾಗಾಗಬಾರ್ದು ಅಂತಲ್ಲ ಅಷ್ಟು ಮಾಡಿದ್ದಾರೆ. ಸೂತ್ರ ಭಾರಿ ಕಷ್ಟದ ಶಾಸ್ತ್ರ ಮತ್ತು ಓದಲೇಬೇಕಾದ ಶಾಸ್ತ್ರ. ಅವ್ರು ಬರೀ ಕಷ್ಟದ ಶಾಸ್ತ್ರ ಬೇರೆ, ದುಸ್ತರ್ಕಂ ತರ್ಕ ಬೇರೆ, ಆ ಕಷ್ಟದ ಶಾಸ್ತ್ರ ಬೇರೆ. ಇದು ಓದೋದು ಕಷ್ಟ, ಫಲ ಸೈತೆ. ಅದು ಓದೋದು ಕಷ್ಟ, ತಿಳಿಯೋದು ಕಷ್ಟ, ಮಾಡೋದು ಕಷ್ಟ, ಕೊನೆ ಗತಿನೂ ಕಷ್ಟ. ನಚ ಅಪಾಮಸೋ ಅರ್ಥ ಏನು ಅಂತ ಕೇಳಿದರೆ, ಒಂದು ವಾಕ್ಯನ ಅರ್ಥ ಮಾಡ್ಕೋಬೇಕಾದ್ರೆ ವಾಕ್ಯಗಳು ಸಂಬಂಧಪಟ್ಟ ವಾಕ್ಯಗಳೆಲ್ಲ ಹುಡುಕಬೇಕು, ತರಬೇಕು, ಜೋಡಿಸ್ಕೋಬೇಕು. ಬೇರೆ ವಾಕ್ಯ ಅಂತ ಬಿಡಬಾರ್ದು. ಒಬ್ಬನೇ ಬರೆದ ವ್ಯಕ್ತಿ ಯಾವ ಪುಟದಲ್ಲಿದ್ದರೂ ಆ ಪುಸ್ತಕದ್ದೇ ಅದು. ನೂರಾರು ಪುಟದ ಪುಸ್ತಕದೊಳಗೆ ಯಾವ ಪುಟದಲ್ಲಿ ಬರೆದಿದ್ರು ಕೂಡ ಯಾವುದು ಕನೆಕ್ಟ್ ಆಗಬೇಕದು, ಮೇನ್ ಟಾಪಿಕ್ ಕನೆಕ್ಟ್ ಆಗಲೇಬೇಕು. ವೇದಗಳೆಲ್ಲ ದೇವ್ರನ್ನ ಹೇಳೋಕೆ ಹೊರಟ ಮೇಲೆ ಯಾವುದೇ ಪ್ರಶ್ನೆ ದೇವರು ಎಲ್ಲೇ ಹೇಳಿದ್ರು ಕೂಡ ವೇದಗಳಲ್ಲಿ ಏನು ಮಾಡ್ಬೇಕು, ಅದನ್ನು ಇಲ್ಲಿ ಹೇಳಿಲ್ಲ ಅಂತ ಹೇಳಬಾರ್ದು. ಅಲ್ಲಿ ಹೇಳಿದ್ದಕ್ಕೆ ಇಲ್ಲಿ ಹೇಳಿಲ್ಲ ಅಂತ ತಿಳ್ಕೊಬೇಕು. ಎಲ್ಲ ಹೇಳಿದ್ದೆ ಹೇಳ್ತಾ ಕೂತ್ರೆ ಏನಾಗುತ್ತಾಗ, ಉಕ್ತಮ್ನೋ ಭಕ್ತಿ ಭೂಯ. ರಾಯರ ಬಗ್ಗೆ ಸ್ತೋತ್ರ ಮಾಡ್ತಾ ಗುರುಗಳ ಸ್ತೋತ್ರ ಹೇಳ್ತಾರೆ, ಹೇಳಿದ್ದನ್ನು ಉತ್ತಮ ಹೇಳೋದಿಲ್ಲ. ಈ ಮಾತಿಗೆ ಅರ್ಥ ಏನು, ಅದು ಎಲ್ಲಗಂತ ಉಳಿಸ್ಕೊಡಿ ಪಜಿತ ಆಗುತ್ತೆ ಅಂತ ಅರ್ಥ. ಎಲ್ಲ ಇದರಲ್ಲೇ ಹೇಳ್ತಾ ಅಂತ ಒಂದು ಉಳ್ಕೊಂಡು ಸಾಕಾಗ್ತಿತ್ತು. ಪ್ರತಿಯೊಂದರಲ್ಲೂ ಏನು ಹೇಳ್ತಾರೆ, ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ ಅಂದಮೇಲೆ ಏನು ಮಾಡಬೇಕಾಗ, ಎಲ್ಲ ಇಟ್ಕೋಬೇಕು ಅಂತ. ಮತ್ತು ಆ ರಾಯರೇ ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ ಅಂದರೆ ಆಚಾರ್ಯರು ಅವ್ರ ಮೇಲೆ ಎಷ್ಟು ಮೇಲಿದ್ದಾರೋ ಅದನ್ನೇನು ಮಾಡಿಕೊಡೋದು, ಯಾವುದನ್ನು ಕಳ್ಕೊಬಾರ್ದು. ಒಂದೋದ್ರೆ ಸಾಕು, ಎರಡು ಅದು ಅಲ್ಲೇ ಇಲ್ಲ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಓದಬೇಕೆ ಹೊರತು ಸಾಕು ಅನ್ನೋ ಪ್ರಶ್ನೆ ಶಾಸ್ತ್ರದಲ್ಲಿ ಬರಲೇಬಾರ್ದು. ಬಂದರೆ ಅದು ಅವನಿಗೆ ಶಾಸ್ತ್ರ ಅರ್ಥ ಆಗಿಲ್ಲ ಅಂತ. ಇದಕ್ಕೆಲ್ಲ ಉತ್ತರ ತಾತ್ಪರ್ಯ ಅಷ್ಟೇ, ಬೇರೆ ಕಡೆ ಇದೆ, ವಿಷಯ ಹೇಳಿದ್ದಾರೆ, ಅದು ಸೇರಿಸ್ಕೊಂಡು ಓದಬೇಕು. ವಿಶೇಷವಾದ ಅಂಶ ಬಂದರೆ ಇಲ್ಲಿದ್ದರೂ ತಗೋಬೇಕು. ಅದನ್ನೆಲ್ಲ ಹೇಳಿ ಕೊಡಿಸಿದ್ರು. ಮುಂದಿಂದ ನಾಳೆ ನಚ ಅಪಾಮ ಸೋಮಂ ಅಮೃತಾಪೂಮ. ಇದೆಲ್ಲ ಕಷ್ಟ ಯಾತಕ್ರಿ, ಸುಮ್ಮನೆ ಯಜ್ಞ ಮಾಡಿ ಸೋಮ ಕುಡಿದ್ಬಿಟ್ರೆ ಸ್ವರ್ಗ ಸಿಗುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ, ಅದು ಉಪಯೋಗ ಇಲ್ಲ ಅಂತ ಹೇಳಿ.